ಹೆಂಗಿದೆ ಗ್ಲಾಸು ಬ್ರೋ? ಚೆನ್ನಾಗಿದೆಯಾ? ಹಾಯ್ ಗಾಯ್ಸ್, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಶೆಟ್ಟಿ ವ್ಲಾಗ್ಸ್. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ನಾಗಮಂಗಲದಲ್ಲಿದ್ದೀನಿ. ಸೊ ಏನು ಕತೆ ಅಂತಂದರೆ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಧರ್ಮಸ್ಥಳಗೆ ರೈಡ್ ಹೋಗ್ತಾ ಇದ್ದೀವಿ. ಇವರು ನಮಗೆ ಇಲ್ಲಿ ಬಾಟ್ಲೆ ಕೊಡ್ತಾವ್ರೆ. ಬೆಳಗ್ಗೆ ನಿನ್ನೆನೆ ಕರ್ಸಿರೋದು, 12 ಗಂಟೆಲಿ ಬಂದಿರೋದು. ನಿನ್ನೆ ನಿನ್ನೆನೆ ಕರೆಸ್ಬಿಟ್ಟು ಇಷ್ಟೊತ್ತು, ಇವಾಗ ಟೈಮ್ ಎಷ್ಟಣ್ಣ? ಏನ್ರಿ ಮೀಡಿಯಾ ಟೈಮ್ 12 ಗಂಟೆ, 12:30 ಆಗೈತೆ ಮಧ್ಯಾಹ್ನ. ಇನ್ನೂ ಹೊರಟಿಲ್ಲ ನಾವು. 4 ಅವರ್ ಜರ್ನಿ. ಅಣ್ಣ ಸುಮ್ಮನಿರೋ, ನಮ್ಗೆ ಈ ಥರ ಟಾರ್ಚರ್ ಕೊಡ್ಕೊಂಡು ಈಗ ರೈಡ್ ಬಂದು ಡೈರೆಕ್ಟು ನಾಗಮಂಗಲದಿಂದ ಧರ್ಮಸ್ಥಳ. ಆಮೇಲೆ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಇವತ್ತೇ ನಾವು ದರ್ಶನ ಮಾಡಬೇಕು, ಟೆನಿ ಕಾಸ್ಟ್ ಏನೇ ಆದ್ರೂ. ಅದಾದಮೇಲೆ ನಾಳೆ ಬೆಳಗ್ಗೆ ಸೌದಡ್ಕ ಹೋಗಿ ನಮ್ಮ ಬೈಕ್ಸ್ನೆಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ರಿಟರ್ನ್ ಊರೇ. ಸುಬ್ರಹ್ಮಣ್ಯ ನೋಡಬೇಕು. ಇವ್ರೇನು ಹೇಳಿಲ್ವಲ್ಲ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಣ್ಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಬೇಡ ಸುಮ್ಮನಿರಿ. ಇಲ್ಲಿ ಯಾರ್ಯಾರು ನೋಡ್ತಾ ಇರ್ತಾರೆ ವಿಡಿಯೋಗಳೆಲ್ಲ, ಆಮೇಲೆ ಫುಲ್ ಸೈಕ್ ಆಗ್ಬಿಡ್ತಾರೆ. ಸೊ ಯಾರ್ಯಾರು ಹೋಗ್ತಾ ಇರೋದು ಅನ್ನೋದನ್ನ ತೋರಿಸ್ಬಿಡ್ತೀನಿ ನೋಡಿ. ಭರತಣ್ಣ ಹಾಯ್. ಭರತಣ್ಣ, ಅಲ್ಲಿ ಹರ್ಷಿತ್ ಅವರು, ಇಲ್ಲಿ ಅರುಣ್ ಅವ್ರು ಇದ್ದಾರೆ. ಅರುಣ್ ಅರಿವಿದೆ. ಅರುಣಣ್ಣ ನೆಕ್ಸ್ಟ್ ಇನ್ನ ನಮ್ಮ ಪ್ರಜ್ವಲ್ ಆಚಾರ್ಯ ಅವರು ಇದ್ದಾರೆ ನೋಡಿ. ಅಲ್ಲಿ ಅಂಡರ್ವೇರ್ ಹಾಕೊಂಡು ಎಲ್ಲ ಪ್ಯಾಕ್ ಆಯ್ತು. ಟೋಟಲ್ ಟಾಪ್ ಬಾಕ್ಸ್ ನನ್ನ ಗಾಡಿಗೊಂದು, ಹರ್ಷಿಯಣ್ಣ ಹಿಮಾಲಯನ್ ಅಲ್ಲಿ ಆ ಗಾಡಿಗೆ ಒಂದಿರುತ್ತೆ. ಡ್ಯೂಕ್ 250ಗೆ ನೋಡಿ, ಇದು ಡ್ಯೂಕ್ 250ಗೆ ಹೊಸದು GS ಟಾಪ್ ಬಾಕ್ಸ್ ತಗೊಂಡಿರೋದು. ನಮ್ಮ HRZ ಪಿಟ್ ಶಾಪ್ ಇಂದಾನೆ ತಗೊಂಡಿರೋದು ನಮ್ಮ ಆಚಾರ ಅವರು. ಏನಂತೀಯ ಅಣ್ಣ, ಸುಮಾರು ದಿನ ಆದ್ಮೇಲೆ ನಾವು ನಮ್ಮ ಜೊತೆ ಲಾಂಗ್ ರೈಡ್ ಹೋಗ್ತಾ ಇದ್ದೀರಾ? ಅಲ್ಲ, ನಾವು ರೈಡ್ ಹೋಗ್ತಾನೆ ಇರ್ತೀವಿ, ನೀವು ನಮ್ಮ ಜೊತೆ ಬರ್ತಿರ್ಲಿಲ್ಲ, ಇವಾಗ ಬರ್ತಾ ಇದ್ದೀರಾ ನೀವು. ಆಲ್ಮೋಸ್ಟ್ ಸ್ವಲ್ಪ ಲೈಟ್ ಎಲ್ಲ ಬರ್ತಾ ಇರಲಿಲ್ಲ. ಲೈಟ್ ಎಲ್ಲ ಫುಲ್ ಸೆಟ್ ಮಾಡ್ಕೊಂಡು, ಆಲ್ ಸೆಟ್ ಮಾಡ್ಕೊಂಡಿದ್ವಿ. ಎಲ್ಲ ವಾಶ್ ಮಾಡಿಸ್ಕೊಂಡು ಗಾಡಿನ ನೋಡ್ತಾ ಇದ್ದೀವಿ. ಎಲ್ಲ ಗಾಡಿ ಎಲ್ಲ ವಾಶ್ ಆಯಿತು. ಎಲ್ಲ ನೆನ್ನೆ ನೈಟೇ ವಾಶ್ ಮಾಡಿಸ್ಕೊಂಡು ನಾನು ನೈಟೇ ಬಂದ್ಬಿಟ್ಟೆ ನಾಗಮಂಗಲಕ್ಕೆ. ಈ ಡ್ಯೂಕ್ 250ಗೆನೋ ಒಂದು ನಂಬರ್ ಪ್ಲೇಟ್ ಒಂದು ಫಿಟ್ ಮಾಡಬೇಕಂತ. ನಂಬರ್ ಪ್ಲೇಟ್ ಫಿಟ್ ಮಾಡಿಲ್ಲ ಅಂತ ಅಂತಿದ್ದ. ನಂಬರ್ ಪ್ಲೇಟ್ ಒಂದು ಹಾಕ್ಸ್ಕೊಂಡು ಹೋಗ್ತಾ ಇರೋದು ಇಲ್ಲಿಂದ. ಇನ್ನು ಲೇಟ್ ಆಗುತ್ತೆ ಅಂದರೆ ಇವಾಗ ಹೋಗಿ ಟಾಪ್ ಬಾಕ್ಸ್ ಎಲ್ಲ ಹಾಕ್ಕೊಂಡು ಗಾಡಿಗೆ ಎಲ್ಲ ಲೋಡ್ ಮಾಡಿಕೊಂಡು ಆಮೇಲೆ ಹೊರಡೋದು. ಕರೆಕ್ಟಾಗಿ ಅರೌಂಡ್ ಇಲ್ಲಿಂದ ಒಂದು 200 ಕಿಲೋಮೀಟರ್ಸ್ ಇದೆ. ಸಕಲೇಶ್ಪುರದ ಮೇಲೆ ಹೋಗೋದಾ? ಸಕಲೇಶ್ಪುರ ಹೋಗಲ್ಲ, ಹಾಸನ ಬೇಲೂರು ಹಳೆಬೀಡು ಮೇಲೆ ಹೋಗೋದು. ಒಟ್ಟಿನಲ್ಲಿ ಇಲ್ಲಿಂದ ನಾವು ಹಾಸನ ರೂಟೇ ಹೋಗ್ತಾ ಇರೋದು. ಈಗ ಚಂದ್ರಾಯಪಟ್ಟಣ ಹಾಸನ ರೂಟ್ ಹೋಗೋದು ಇಲ್ಲಿಂದ ನಾವು ಈಗ. ಸರಿ ಬನ್ನಿ ಗಾಯ್ಸ್, ಆನ್ ದ ವೇ ಏನೇನು ಕ್ವಾಟ್ಲೆಗಳಾಗುತ್ತೆ, ಏನೇನಾಗುತ್ತೆ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಮಿಸ್ ಮಾಡಬೇಡಿ ವೀಡಿಯೋನ. ಒಂದು ಸ್ಟೇ ಆಗಿದ್ದು ಇಲ್ಲೇ. ಎಲ್ಲ ಟಾಪ್ ಬಾಕ್ಸ್ ಎಲ್ಲ ಹಾಕ್ಕೊಂಡೆಲ್ಲ ರೆಡಿ ಆಯಿತು. ಅಲ್ಲೋ ಹಿಮಾಲಯನ್ ವಾರ್ಮಪ್ಪಿಗೆ ಬಿಟ್ಟವ್ರು ನೋಡಿ. ನೋಡಿ ಇದೆ GS ಟಾಪ್ ಬಾಕ್ಸ್. ಹೆಂಗೆ ಕಾಣ್ತಾ ಐತೆ ಬೇಬಿ? ನೋಡ್ಕೊಳ್ಳಿ ಲುಕ್ ಹೆಂಗೆ ಕಾಣ್ತಾ ಇದೆ. ಫುಲ್ ಎಲ್ಲ ಸೆಟ್, ಫುಲ್ ಎಲ್ಲ ಲೋಡ್ ಆಗ್ಬಿಡೈತೆ ಗಾಡಿ. ಸೊ ಎಲ್ಲ ರೆಡಿ ಆಯಿತು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಯಾವ ಥರ ಸಿಚುವೇಶನ್ ಇದೆ ಅಂತ. ಮಳೆ ಇದೆಯೋ, ಮಳೆ ಒಂದು ಈಗ ಅಲ್ಲೇನೋ ಒಂದು ಪ್ರಾಬ್ಲಮ್ ಬೇರೆ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರೋಂಗೆ ಧರ್ಮಸ್ಥಳದಲ್ಲಿ. ಐ ಹೋಪ್ ಎಲ್ಲ ನಾರ್ಮಲಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಇದ್ದರೆ ಸಾಕು ನಮಗೆ. ಅಲ್ಲಿ ನಡೆಯೋಂಥದ್ದು ಓಕೆ, ಬಟ್ ನಮಗೆ ದರ್ಶನ ಎಲ್ಲ ನೀಟಾಗಾದರೆ ಸಾಕು. ನಾವು ಇಲ್ಲಿಂದ ದೂರ ಹೋಗಿರ್ತೀವಿ. ನಮ್ಮ ಪೀಸ್ ಬೇಕು ಮೇಯ್ನಾಗಿ. ಪೀಸ್ ಒಂದು ಸಿಕ್ಕರು ನಮಗೆ ದೇವ್ರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಅಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದೂ ಅಪ್ಲೋಡ್ ಮಾಡ್ತೀನಿ ನೋಡಿ. HJG ಎರಡಕ್ಕೂ ಮ್ಯಾಟಾಗ್ ಮ್ಯಾಟಾಗ್ ಲೈಟ್ ಹಾಕಿರೋದು. ರೇಜ್ ಎರಡಕ್ಕೂ. ಏನಪ್ಪ ನಿಂದು ಸಮಸ್ಯೆ? ಹಿಡ್ಕೊ ಇಲ್ಲಿ, ಹಂಗೆ ವ್ಲಾಗ್ ಮಾಡ್ತಾ ಇರಲಿ. ತಿರ್ಕೊಂಡೈತೆ ಕೆಳಗೆ ಬೀಳಿಸ್ತೀನಾಗ ನೀನು.
ಇರ್ತದಲ್ಲ, ಡಿಸ್ಕ್ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಪುಷ್ ಮಾಡಿ ಅದು ಲಾಕ್ ಆಗ್ಬಿಟ್ಟು ಮುಗೀತು. ಎಲ್ಲ ಆಯಿತು. ಟಾಪ್ ಬಾಕ್ಸಲ್ಲಿ ಹಾಕಕ್ಕೆ ಬರಲ್ಲ ಆದಮೇಲೆ ಏನೋ ಗಾಡಿ ತಗೋತೀರಿ, ಮನೇಲಿ ಇಟ್ಬಿಟ್ಟು ಬನ್ನಿ. ಇವಾಗ ಹಾಸನ್ನು ಮಂಗಳೂರು ಹೈವೇ ನಾವು ಇವಾಗ ಹೋಗ್ತಾ ಇರೋದು. ಹೈವೇ ಮಾತ್ರ ಮಸ್ತಾಗಿರುತ್ತೆ. ಆಲ್ಮೋಸ್ಟ್ ನೀವು ಯಾರು ವೀಡಿಯೋದಲ್ಲಿ ನೋಡಿರ್ತೀರಾ ಅಂತಂದರೆ ಬೆಂಗಳೂರು ಹಾಸನ್ ರೋಡು DV ಅವ್ರ ವೀಡಿಯೋದಲ್ಲಿ ನೋಡಿರ್ತೀರ. ಒಳ್ಳೆ ಮಸ್ತು ಹೈವೇ ಮಾತ್ರ ಓಡ್ಸೋಕ್ಕೆ. ನನ್ನ ಗಾಡಿ ಸ್ಪೀಡು ನನಗೆ ಬೇಜಾರೇ ಆಗೋಯ್ತದೆ. ಇವರೆಲ್ಲ ಒಳ್ಳೆ ಮಜಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿಂದ ಡೈರೆಕ್ಟ್ ಇನ್ನು ಹಾಸನಿಂದ ಧರ್ಮಸ್ಥಳಕ್ಕೆ ಹೋಗೋಂಥ ರೋಡದು. ಬನ್ನಿ. ಆ್ಯಕ್ಚುಲಿ ಮೊಬೈಲ್ನ ಮೌಂಟ್ ಮಾಡ್ತೀನಿ, ಇಲ್ಲ ಅಂತಂದರೆ ಆನ್ ದ ವೇ ಈ ಥರ ಸ್ಟಾಪ್ ಆಗ್ತಾಗೆಲ್ಲ ಒಂದೊಂದು ಕ್ಲಿಪ್ನ ತೊಗೊಂಡು ಅಪ್ಲೋಡ್ ಮಾಡ್ತೀನಿ. ನೋಡಿ ಎಲ್ಲ ಆಯಿತು, ಸೆಟಪ್ ಮಾಡ್ತಾವ್ರೆ, ಇನ್ನೂ ಮಾಡ್ತಾನೇ ಅವರೇ ಸೆಟಪ್. ಹೆಂಗಸ್ರಿಗಿನ್ನ ಹೆಚ್ಚು ಕಣಪ್ಪ ಇವರಲ್ಲ. ಅದು ವರ್ಷಿಯಣ ಅಂತೂ ಬೇಜಾರೇ ಮಾಡಾಕ್ಬಿಡ್ತದೆ ನನಗೆ. ಒಂದು ವಾರ ಆಯ್ತಂತೆ ಗಾಡಿ, ಅದೇ ಅವಾಗಲಿಂದ ವಾರ್ಮಪ್ಗೆ ಬಿಟ್ಟವ್ರೆ. ಸೀದಾ ಈಗ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಹೊರಡೋದೆ. ಫುಲ್ ಟ್ಯಾಂಕು ಪವರ್ ಪೆಟ್ರೋಲ್ ಹಾಕ್ಬಿಡೋಣ ಅಂತ. ಸ್ವಲ್ಪ ಗ್ಯಾಪ್ ಬಿಡಿ. A few moments later. ಪೆಟ್ರೋಲೆಲ್ಲ ಹಾಕ್ಸಿ ಒಂದೇ ದೇವಸ್ಥಾನ ಆಯಿತು. ಕೈ ಮುಗಿದು ನಮ್ಮ ರೈಡ್ ಸಕ್ಸಸ್ ಆಗಲಿ ಅಂತ ಕೇಳಿಕೊಂಡು ಅಲ್ಲಿಂದ ಡೈರೆಕ್ಟು ಚಂದ್ರಪಟ್ಟಣ ಹತ್ರ ಬಂದ್ವಿ. ಇನ್ನೇನು ಚಂದ್ರಪಟ್ಟಣಗೆ ಇನ್ನೊಂದು ಸ್ವಲ್ಪ ದೂರ ಇತ್ತು. ಎಲ್ಲರೂ ಹೊಟ್ಟೆ ಸೀತಾ ಇದೆ, ಊಟ ಮಾಡೋಣ ಅಂತ ಹೇಳಿದ್ರ. ಸರಿ ಅಂತ ಅಂದ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿ ಎಲ್ಲ ಊಟ ಮಾಡಿಕೊಂಡು ಡೈರೆಕ್ಟ್ ಇಲ್ಲಿಂದ ಹೊರಟ್ವಿ. A few moments later. ಲೆವೆಲ್ ಆಗಿದೆ ಮಾತ್ರ, ಮಾತಾಡೋಕ್ಕೆ ಮಾತೇ ಬರ್ತಾ ಇಲ್ಲ, ಅಷ್ಟು ಮಟ್ಟಿಗಿದೆ. ಭಯಂಕರ ಮಳೆ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಮಳೆನೇ ಇದೆ. ಎಲ್ಲಿ ನೋಡಿದ್ರು ಬರೀ ಆಕ್ಸಿಡೆಂಟು. ಬಟ್ ಯಾರೇ ಏನೇ ಆಗಲಿ, ಈ ಕಡೆ ಸಕಲೇಶ್ಪುರ ಸೈಡು, ಈ ಕಡೆ ಧರ್ಮಸ್ಥಳ ಹೋಗೋ ಸೈಡ್ ಏನಾದ್ರು ಬಂದರೆ ಫುಲ್ ಸೇಫಾಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಖತ್ತು ಮಳೆ, ರೋಡ್ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಅಣ್ಣ ಹೌದಾ? ನೀ ಸ್ವಲ್ಪ ಸೂಪರ್ ನೋಡಿ, ಇಲ್ಲಿ ಫುಲ್ ಮಳೆ. ಅರುಣ್ ಅಣ್ಣ ಹೆಂಗಿದೆ? ಸೂಪರ್ ಫ್ಯಾಂಟಾಸ್ಟಿಕ್ ಔಟ್ಕಮ್ ಮಾರ್ವಲೆ. ಓಹೋ, ಫೋನ್ ಅಂತೂ ಫುಲ್ ನೆಂದೋಗಿದೆ. ನೋಡಿ ಇಲ್ಲಿ ಫಾಲ್ಸು ಎಷ್ಟು ಚೆನ್ನಾಗಿದೆ. ಭರತಣ್ಣ ಹೆಂಗಿದೆ? ಸೂಪರ್ ಅಂತೀರಾ? ಸೂಪರ್. ಬನ್ನಿ, ಫುಲ್ ಹಿಂಗೆ ಎಲ್ಲಿ ನೋಡಿದ್ರು ಮಳೆ. ನಾವಂತೂ ಸಖತ್ ಮಳೆ ನೆನ್ಬಿಟ್ಟು ಮಾತ್ರ. ಮೈನ್ ಆಗಿ ಲೈಟ್ಸ್ಗಳೆಲ್ಲ ಇಂಪಾರ್ಟೆಂಟು, ಮತ್ತು ಹಜಾರ್ಡ್ ಲೈಟ್ಸ್ಗಳು ಇಂಪಾರ್ಟೆಂಟು ಅಂದ್ಕೊಳ್ಳಿ. ಈ ಟೈಮಲ್ಲಿ ಅಂತೂ ಹೆವಿ ಯೂಸ್ ಆಗ್ತಾ ಇತ್ತು ನಮ್ಮ ಗಾಡಿಗಳಿಗೆಲ್ಲ ಆಗ್ತಿರೋದು. ಯಾವುದು ಲಾಸ್ ಅಂತೂ ಇಲ್ವೇ ಇಲ್ಲ. ಈ ಮಳೆಯಲ್ಲೂ ಭಯಂಕರ ಟ್ರಾಫಿಕ್. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಸುಮಾರು ಕಡೆ ಜಾಸ್ತಿ ಆಕ್ಸಿಡೆಂಟ್ ಆಗ್ಬಿಡೈತಲ್ಲ. ಹೆವಿ ಆಕ್ಸಿಡೆಂಟ್ ಆಗಿದ್ದಾವೆ ಗಾಡಿಗಳು. ರೋಡ್ ಸೈಡ್ನಲ್ಲೇ ಒಳ್ಳೆ ಕ್ವಾಟ್ಲೆ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಇದು ಪಕ್ಕಾ ಡ್ಯಾನ್ಸ್ ಯಾವ ಥರ ಇದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನೋಡಿ. ಪಾಪ ವಿಡಿಯೋ ಮಾಡಿಕೊಡ್ರಿ, ಥ್ಯಾಂಕ್ ಯು. ನಿಮ್ಮ ಹೆಸರು? ಎಲ್ಲಿಂದ ಬರ್ತಾ ಇರೋದು? ನಾವು ಮೈಸೂರಿಂದಾನೆ. ಸೂಪರ್. ಈಗ ಈ ಕಡೆ ಮಂಗಳೂರಾ? ಓಕೆ, ಹ್ಯಾಪಿ ಜರ್ನಿ. ನಾವು ಧರ್ಮಸ್ಥಳ. A few moments later. ಧರ್ಮಸ್ಥಳ ಬಂದ್ವಿ. ಊಟನೂ ಆಯಿತು, ಪ್ರಸಾದನೂ ಸಿಕ್ತು. ಒಳ್ಳೆ ಪ್ರಸಾದ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಬಟ್ ದರ್ಶನ 10 ಗಂಟೆ ತನಕ ಇರುತ್ತೆ. ಇವತ್ತು ಮಾಡಲ್ಲ ದರ್ಶನ. ಇವಾಗ ಆಲ್ರೆಡಿ ರೂಮ್ ಮಾಡ್ಕೊಂಡಿದ್ದೀವಿ. ನಾಳೆ ಹೋಗಿ ದರ್ಶನ ಮಾಡಿಕೊಂಡು ನಾಳೆನೇ ಕುಕ್ಕೆ ಸುಬ್ರಹ್ಮಣ್ಯ, ಅದಕ್ಕಿಂತ ಮುಂಚೆ ಸೌತಡ್ಕ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ದರ್ಶನ ಮುಗಿಸ್ಕೊಂಡು 2 ಕಡೆನೂ ದರ್ಶನ ಆಗಿ ಸೀದಾ ಊರೇ. ಮಳೆ ಇಲ್ಲ ಅಂದರೆ ಸಾಕಣಪ್ಪ ನಮಗೆ. ಇಲ್ಲೆಲ್ಲ ಭಯಂಕರ ಮಳೆ. ಅಲ್ಲಿ ಯಾವ ಥರ ಏನೋ ಅಂತ ಹೇಳೋಕ್ಕಾಗಲ್ಲ. ರಾತ್ರಿ ಪ್ರಸಾದ ಸ್ವೀಕರಿಸ್ಬೇಕಂತಿದ್ರೆ 10 ಗಂಟೆ ತನಕ ಇರುತ್ತೆ. ದರ್ಶನವೂ ಅಷ್ಟೇ 10 ಗಂಟೆ ತನಕ ದರ್ಶನ, ಪ್ರಸಾದನೂ 10 ಗಂಟೆ ತನಕ ಕೊಡ್ತಾರೆ. ಬೆಳಗ್ಗೆ 5 ಗಂಟೆಗೆ ದರ್ಶನ ಇರೋದು ಅಂತ ಹೇಳ್ತಾರೆ. ಟೆಂಪಲ್ ಓಪನ್ ಅಂತ ಬೆಳಗ್ಗೆ 5 ಗಂಟೆಗೆ. ನೋಡೋಣ. ಆದರೆ ನಾವು ನದಿಗೆ ಹೋಗಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು
ಅದಾದಮೇಲೆ ಹೋಗಬೇಕು ಅನ್ನೋ ಒಂದು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಹೆಂಗೆ ಹೇಳ್ತೀವೋ ಟೈಮ್ ಇರುತ್ತೋ ಏನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಬನ್ನಿ.